ಜೋಗ ಜಲಪಾತಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಶರಾವತಿ ಕಣಿವೆಯ ಪ್ರದೇಶಗಳಲ್ಲಿ ಈಗ ಭಾರಿ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಜೋಗ ಜಲಪಾತ ತುಂಬಿ ಹರಿತಾ ಇದೆ. ಜೋಗ ಜಲಪಾತಕ್ಕೆ ಹರಿದು ಬರ್ತಾ ಇದ್ದಾರೆ ಜನಸಾಗರ. ಶರಾವತಿ ಕಣಿವೆ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಜೋಗ ಜಲಪಾತ ತುಂಬಿ ಹರಿತಾ ಇರುವಂಥದ್ದು. ಜಗದ್ವಿಖ್ಯಾತ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಈಗ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತ ಧುಮ್ಮಿಕ್ಕುತ್ತಿರುವ ಜಲಸಿರಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರವಾಸಿಗರು. ನೋಡಿ, ಮಳೆ ಚೆನ್ನಾಗಿರೋದ್ರಿಂದ ಈಗ ಜೀವಕಳೆಯನ್ನ ತುಂಬಿಕೊಂಡಿದೆ ಜೋಗ ಜಲಪಾತ. ಹಾಲ್ನೊರೆಯಂತೆ ಮನಮೋಹಕವಾಗಿ ಕಾಣುವಂತಹ ಜಲಪಾತ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸ್ತಾ ಇದೆ. ಈ ಜೋಗದ ಸಿರಿ ಅಷ್ಟು ಅಂದವಾಗಿ ಈಗ ಕಾಣಿಸ್ತಾ ಇರುವಂಥದ್ದು. ರಾಜ ರೋರರ್ ರಾಕೆಟ್ ರಾಣಿಯ ವಯ್ಯಾರದ ಸೊಬಗು. ಮಳೆ ಹೆಚ್ಚಾಗಿರೋದ್ರಿಂದ ಮಂಜು ಮುಸುಕಿನ ನಡುವೆ ಜಲಪಾತದ ವೈಭೋಗ ಏನಿದೆ ಅದು ಅದ್ಭುತವಾಗಿರುವಂಥದ್ದು. ಒಂದೆಡೆ ಮಂಜಿನಾಟ, ಮತ್ತೊಂದು ಕಡೆ ಪ್ರಕೃತಿಯ ಸೌಂದರ್ಯ. ನಿಜಕ್ಕೂ ಅದೊಂದು ಸ್ವರ್ಗ ರೀತಿಯೇ ಕಾಣಿಸುತ್ತೆ. ಆಹಾ, ಜೋಗದ ಸಿರಿಯನ್ನು ನೋಡಲು ಎರಡು ಕಣ್ಣು ಕೂಡ ಸಾಲಲ್ಲ. ಯಾಕಂದರೆ ಒಂದು ಕಡೆ ಪ್ರಕೃತಿ ಹಿಮಪಾತದಿಂದ ಇರುವಂಥದ್ದು, ಪ್ರಕೃತಿ ಸೌಂದರ್ಯ, ನೀರು ತುಂಬಿ ಹರಿತಾ ಇರುತ್ತೆ, ನೋಡೋಕೆ ಸಖತ್ತಾಗಿರುತ್ತೆ. ಇನ್ನು ಸೆಲ್ಫಿಯನ್ನು ತೆಗೆದುಕೊಳ್ಳಲು ಪ್ರವಾಸಿಗರಿಂದ ಕಾತರ ಆಗ್ತಾ ಇರುವಂಥದ್ದು ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತ. ಧುಮ್ಮಿಕ್ಕೆ ಹರಿತಾ ಇದೆ. ಈಗ ಜಲಸಿರಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರವಾಸಿಗರು. ಅಂದರೆ ಏನು, ಶರಾವತಿ ಕಣಿವೆಯ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಮೈದುಂಬಿ ಹರಿತಾ ಇರುವಂಥದ್ದು, ಹಾಲ್ನೊರೆಯಂತೆ ಧುಮುಕ್ತಾ ಇದೆ ನೀರು. ನೀವು ಕಾಣ್ತಾ ಇರಬಹುದು ಎಷ್ಟು ಸುಂದರವಾಗಿದೆ. ಒಂದು ಕಡೆ ಹಾಲ್ನೊರೆಯಂತೆ ಮನಮೋಹಕವಾಗಿ ಕಾಣುವಂತಹ ಜಲಪಾತ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಾ ಇದೆ. ರಾಜ ರೋರರ್ ರಾಕೆಟ್ ರಾಣಿಯ ವಯ್ಯಾರದ ಸೊಬಗು, ಮಂಜು ಮುಸುಕಿದಂತಹ ನಡುವೆ ಜಲಪಾತದ ಒಂದು ವೈಭೋಗ ಅದ್ಭುತವಾಗಿ ಕಾಣ್ತಾ ಇದೆ. ಇದನ್ನು ನೋಡಲು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಅಂದರೆ ಏನು, ಒಂದು ಸ್ವರ್ಗನೇ ಇದ್ದಂಗಿದೆ ಅದು ನೋಡ್ಲಿಕ್ಕೆ. ಅಷ್ಟು ಅದ್ಭುತವಾಗಿದೆ. ಒಂದು ಕಡೆ ಮಂಜಿನಾಟ, ಮತ್ತೊಂದು ಕಡೆ ಪ್ರಕೃತಿಯ ಸೌಂದರ್ಯ. ಅದ್ಭುತ. ಅಂದರೆ ಎಷ್ಟೇ ಒಂದು ಟೆನ್ಷನ್ ಇದ್ರೂ ಕೂಡ ಜಾಗ ನೋಡಿದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅದಕ್ಕಾಗಿ ಪ್ರವಾಸಿಗರು ಅಂಥ ಜಾಗಗಳಿಗೆ ಹೋಗುವಂಥದ್ದು. ಈಗ ಮೈದುಂಬಿ ಹರಿತಾ ಇದೆ ಜೋಗ ಜಲಪಾತ. ಸೆಲ್ಫಿ ತೆಗೆದುಕೊಳ್ಳಲು ಪ್ರವಾಸಿಗರು ಮುಂದಾಗ್ತಿದ್ದಾರೆ. ₹20 ಅಲ್ವಾ ಒಂದು? ಸಾಫ್ಟ್ ಗೋಲ್. ಅದೇ ಚೆಕ್ ಕೊಟ್ಬಿಡಿ. ಶರಾವತಿ ಕಣಿವೆಯ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿರುವಂತಹ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಹಾಗಾಗಿ ಜನಸಾಗರ ಹರಿದು ಬರ್ತಾ ಇರುವಂಥದ್ದು. ಜಲಸಿರಿಯನ್ನು ಕಣ್ತುಂಬಿಕೊಳ್ಳಲು ಜನ ಹರಿದು ಬರ್ತಿದ್ದಾರೆ. ರಾಜ ರೋರರ್ ರಾಕೆಟ್ ರಾಣಿಯ ಒಂದು ವೈಭೋಗವನ್ನು ನೋಡಲು ಜನ ಹರಿದು ಬರ್ತಿದ್ದಾರೆ. ಮಂಜು ಮುಸುಕಿನ ನಡುವೆ ಜಲಪಾತದ ವೈಭೋಗ ಅದ್ಭುತವಾಗಿದೆ. ಒಂದು ಕಡೆ ಮಂಜಿನಾಟ, ನೀವು ಗಮನಿಸಬಹುದು ಮಂಜು ಯಾವ ರೀತಿ ಕವಿದಿದೆ ಅಂತ. ಮತ್ತೊಂದು ಕಡೆ ಹಾಲ್ನೊರೆಯಂತೆ ಹರಿತಾ ಇರುವಂತಹ ರಾಜ ರೋರರ್ ರಾಕೆಟ್ ರಾಣಿಯ ವೈಭೋಗ ಅದ್ಭುತವಾಗಿದೆ. ಆ ಎರಡು ಕಾಂಬಿನೇಷನ್, ಒಂದು ಕಡೆ ಮಂಜು, ಮತ್ತೊಂದು ಕಡೆ ಪ್ರಕೃತಿಯ ಸೌಂದರ್ಯ. ಇದನ್ನು ನೋಡಲು ಪ್ರವಾಸಿಗರು ಮುಗಿಬಿದ್ದಿದ್ದಾರೆ.